ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಟ್ರಯಲ್ ನೋಡ್ತೀವಿ. ನೆಕ್ಸ್ಟು 11ನೇ ತಾರೀಕಿಂದ ಪ್ರಾರಂಭ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಹೇಗಾಗ್ತದೆ ನೋಡಬೇಕು. ಈಗ ಟ್ರಯಲಲ್ಲೆಲ್ಲ ಕೇಳ್ಕೊಳ್ತೀವಿ, ನೋಡ್ತೀವಿ, ಯಾವ ರೀತಿ ನೋಡಿಕೊಂಡು ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಮುಂದೆ ಹೇಗೆ ಎಷ್ಟು ಗಂಟೆವರೆಗೂ ಓಪನ್ ಇರ್ತದೆ ಸರ್? ಬೆಳಿಗ್ಗೆ 7ರಿಂದ ರಾತ್ರಿ 10 ಅಂತ ಜನ ನೋಡಿಕೊಂಡು ಮತ್ತೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ, ಒಂದು ಜಾಸ್ತಿ ಇಲ್ಲ ಕಮ್ಮಿ. ಏನೇನು ಊಟ ಡಿಶ್? ಎಲ್ಲ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು, ತಂದೂರಿ, ಕ್ರಮೇಣ ಚಾಟ್ಸು, ಜ್ಯೂಸು ಎಲ್ಲ ಇದು ಸ್ಟಾರ್ಟ್ ಮಾಡ್ತೀವಿ ಸರ್. ಅದು ಫಸ್ಟ್ ಟೈಮ್ ಹೋಟ್ಲ್ ನನ್ನ ಅಳಿಯ ಅವರು ದುಬೈಯಲ್ಲಿದ್ದರು, 10 ವರ್ಷ ಹೋಟೆಲ್ ಫೀಲ್ಡಲ್ಲೇ ಇದ್ದರು. ಈಗ ಇಲ್ಲಿ ಬಂದು ಹೋಟ್ಲ್ ಮಾಡೋದು ಅಂತ. ಅದಕ್ಕಿಂತ ಜಾಸ್ತಿ ನಮಗೆ ಸಿಕ್ಕಿರೋರು ಮ್ಯಾನೇಜರ್ PM. ಹಾಗೆ ಅವರಿದ್ದ 45 ವರ್ಷ ಹೋಟೆಲ್ ಫೀಲ್ಡ್ ಸರ್ವಿಸ್. ಅವರ ಮೂಲಕ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗೋದು ಅಂತ ತೀರ್ಮಾನ. ಮುಂದೆ ಹಾಗೆ ಯೂನಿಟ್ಸು ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಬೇರೆ ಬೇರೆ ಯೂನಿಟ್ಗಳು ಮಾಡಬೇಕು. ಯಾಕಂದರೆ ಅದಕ್ಕೆ ನಾವು ಉಡುಪಿ ರಾಜ್ ಭವನ್ಸ್ ಅಂತ ಇದ್ದರೆ, ಭವನ್ಸ್ ಅಂತ ಬಂದು ಎಲ್ಲಿ ಬಂತು ಅದು ಗಳು ಅಂತ ಆಗ್ತದೆ. ಇಲ್ಲದಿದ್ರೆ ರಾಜ್ ಭವನ್ ಅಂತ ಇಡ್ಬೋದಾಗಿತ್ತು, ಇಡಲಿಲ್ಲ. ಭವನ್ಸ್ ಇನ್ನು ಬ್ರಾಂಚಸ್ಗಳು ಜಾಸ್ತಿ ಮಾಡಬೇಕು ಅಂತ ಒಂದು ಆಸೆಯಲ್ಲಿ ಇಟ್ಟಿದ್ದೇವೆ. ಮುಂದೆದ್ದು ಹೇಗೆ ಆಗ್ತದೆ ಅಂತ ನೋಡಬೇಕು. ಥ್ಯಾಂಕ್ ಯು ಸರ್. It's a new challenge for me. I have been working in this field for last 10 years. Okay. So it's a new place, and I hope everything goes good. So many people are seeing today. So how is the experience? How is that? Yeah, how is the feel? As I said, it's a very great experience. Okay. All the very best. Thank you. ಸಾಕು ಅಂತ ನಿಂತವರೆಗೆ ಇಲ್ಲಿಗೆ ವಾಪಸ್ ಬಂದಿದ್ದೇವೆ ತಿರ್ಗಾ. ಸೊ ನಮ್ಮವ್ರದ್ದಾದ ಕಾರಣ ಬಂದು ನಮ್ಗೆ ಏನು ಗೊತ್ತಿದೆ ಕಲೆ ಈ ಹೋಟ್ಲಲ್ಲಿ ಅದನ್ನು ಮೈಸೂರಿನ ಜನಗಳಿಗೆ ಕೊಡಬೇಕು. ಒಳ್ಳೆಯ ಶುಚಿ ರುಚಿ ಎಲ್ಲದಕ್ಕೂ ಕೊಡಬೇಕು ಆದ್ಯತೆ. ಕ್ಲೀನ್ ಆಗಿರಬೇಕು, ಒಳ್ಳೆ ಪದಾರ್ಥ ಕೊಡಬೇಕು, ಒಳ್ಳೆ ಪದಾರ್ಥವನ್ನು ಕೊಡಬೇಕು, ಹೆಸರು ಮಾಡಬೇಕು. ದುಡ್ಡಿಗಿಂತ ಜಾಸ್ತಿ ಒಳ್ಳೆ ಪದಾರ್ಥ ಕೊಟ್ಟು ಒಂದು ನೇಮ್ ಮಾಡಬೇಕು. ಯಾಕೆಂದರೆ ನಾನು ಮುಂಚೆ ಇದ್ದಲ್ಲೆಲ್ಲ ಹಾಗೆ ಆಗಿದೆ, ಇಲ್ಲಿ ಹಾಗೆ ಮಾಡಬೇಕು ಅಂತ. ಹೋಟೆಲ್ ಖುಷಿ ತುಂಬ ಕೊಡ್ತಾರೆ. ಮಾಡಬೇಕು. ಒಳ್ಳೆ ಒಂದು ಜಾಯಿಂಟ್ ಮಾಡಿದ್ದಾರೆ ಇಲ್ಲಿ. ಎಷ್ಟು ಜನ ವರ್ಕರ್ಸ್? ನಮಗೆ ಈಗ ಸದ್ಯಕ್ಕೆ ನಾವು ಶುರು ಮಾಡೋದ್ರಲ್ಲಿ 30-35 ಹಾಕ್ಕೊಳ್ತೇವೆ. ಮತ್ತು ಮುಂದೆ ಯಾವ ರೀತಿ ನಮ್ಮ ಬಿಸ್ನೆಸ್ ಸರಿಯಾಗುತ್ತೆ ಅದನ್ನು ನೋಡಿಕೊಂಡು ಜಾಸ್ತಿ ಹೆಚ್ಚಿಸ್ತೇವೆ. ಆ್ಯಕ್ಚುಲಿ ಈ ಭಾಗದಲ್ಲಿ ಇದೆ ಫಸ್ಟ್ ಹೋಟ್ಲ್. ಅದು ಇಲ್ಲಿ ಇರಲಿಲ್ಲ, ಬೇಕು ಅಂತ ಅನಿಸ್ತಾ ಇದೆ. ಈಗ ಈ ಕಡೆಯಿಂದ ರಿಂಗ್ ರೋಡ್ ಇರೋ ಕಾರಣ ತುಂಬ ವೆಹಿಕಲ್ಸ್ ತುಂಬ ಹೋಗ್ತದೆ. ಇದು ನಮ್ಮ ಟೂರಿಸ್ಟ್ ಕಸ್ಟಮರ್ ತುಂಬ ಇದ್ದಾರೆ. ಇಂಟೀರಿಯರ್ ಒಳಗೊಳ್ಳೆ ಹೋಗಬೇಕಾಗುತ್ತೆ. ಸೊ ಊಟದ ಮೇಲೆ ನಾವು ಭಾಳ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಿದ್ದೇವೆ. ಏರಿಯಾ ಹೆಸರು ಸರ್? ಅದು ಏರಿಯಾ ಹೆಸರು ವಿಜಯನಗರ 4th ಸ್ಟೇಜು ಕಾಯಿಮಟ್ಟೆ ಸರ್ಕಲಿಂದ ಸ್ವಲ್ಪ ಡೌನ್ ಕಡೆ. ಓಕೆ, ಲೆಫ್ಟ್ ಸೈಡಲ್ಲಿ ಬರುತ್ತೆ. ನಿಮ್ಮ ಹೆಸರು ಸರ್? ಮುರಳೀಧರ ಆಚಾರ್. ಥ್ಯಾಂಕ್ ಯು ಸೊ ಮಚ್.